ಇವತ್ತ ಮಾರ್ಚ್ 22ನೇ ತಾರೀಕು ಭಾನುವಾರ ಬೆಳ್ಳಂಬೆಳಗ್ಗೆನೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ಕೊನೆಗೂ ನಿಮ್ಮ ಖಾತೆಗಳಿಗೆ 27ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿದೆ. ಸೊ ಇವತ್ತಿನ ಒಂದು ಲೇಟೆಸ್ಟ್ ನ್ಯೂಸ್ ಪ್ರಕಾರ ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇತ್ತು. ಅದರಲ್ಲಿ 25, 26 ಏನು 2 ಕಂತುಗಳ ಹಣ ಬಹಳಷ್ಟು ಮಂದಿಗೆ ಇನ್ನೂ ಬಂದಿದ್ದಿಲ್ಲ. ಸೊ ಅಂತವ್ರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಬನ್ನಿ, ಯಾರಿಗೆ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ, ಕೆಲವರಿಗೆ 3 ಕಂತು, ಕೆಲವರಿಗೆ 2 ಕಂತು, ಇನ್ನು ಕೆಲವರಿಗೆ ಹಣನೇ ಬರ್ತಾ ಇಲ್ಲ ಅನ್ನೋರು ಈ ವಿಡಿಯೋನ ತಪ್ಪದೆ ಪೂರ್ತಿಯಾಗಿ ನೋಡ್ಬೇಕು. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಗೃಹಲಕ್ಷ್ಮಿಯರಿಗೆ. ಇವತ್ತ ಯಾವ ಜಿಲ್ಲೆಗಳಿಗೆ ಎಷ್ಟು ಕಂತುಗಳ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಲೇಟೆಸ್ಟ್ ಆದಂತ ನ್ಯೂಸ್ ಇದೀಗ ಬಂದಿದೆ. ಹೌದು ಸ್ನೇಹಿತರೆ, ಕೊನೆಗೂ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ. ಯಾಕಂದ್ರೆ ಬಹಳಷ್ಟು ಮಂದಿಗೆ ಕೆಲವೊಂದು ಕಾರಣಗಳಿಂದ ಹಣವನ್ನ ಪೆಂಡಿಂಗ್ ಇಡಲಾಗಿತ್ತು. ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡಿದ್ರು ಕೂಡ ಅವ್ರಿಗೆ ಹಣ ಬಂದಿದ್ದಿಲ್ಲ. ಬ್ಯಾಂಕ್ ಗಳಿಗೆ ಹೋಗಿದ್ರಿ, ತಾಲೂಕು ಪಂಚಾಯತ್ಗಳಿಗೆ ವಿಸಿಟ್ ಮಾಡಿದ್ರಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿದ್ರು ಕೂಡ ಹಣ ಬಂದಿಲ್ಲ. ಸರ್, ನಮ್ಮ ಒಂದು ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆ, ಆದ್ರೂ ಕೂಡ ಹಣ ಬಂದಿಲ್ಲ ಅನ್ನೋರು ಏನಿದ್ರ ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೇಬೇಕು. ಭರ್ಜರಿ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ನಿಮ್ಮ ಖಾತೆಗಳಿಗೆ ಇವತ್ತ ಒಟ್ಟಿಗೆ ಹಣ ಜಮಾ ಆಗ್ತಾ ಇದೆ. ಇದರಲ್ಲಿ ಕಳೆದ ವರ್ಷದ್ದು ಕೂಡ ಹಣ ಏನು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ರು. ಕೊನೆಗೂ ಆ ಒಂದು 2 ತಿಂಗಳ ಒಂದು ಹಣ ಏನಿತ್ತು ಫೆಬ್ರವರಿ ಮಾರ್ಚ್, ಅದು ಕೂಡ ಹಣ ರಿಲೀಸ್ ಆಗ್ತಾ ಇದೆ. ಈಗ ಏನಪ್ಪಾ ಅಂದ್ರೆ ಒಟ್ಟೊಟ್ಟಿಗೆ ಹಣ ಪಡೆಯುವಂತ ಭಾಗ್ಯ ನಿಮ್ಮದಾಗಿದೆ. ಸೊ ಯಾಕಂದ್ರೆ ಸ್ವಲ್ಪ ನೀವು ತಾಳ್ಮೆಲಿಂದ ವೇಟ್ ಮಾಡಿದ್ದಕ್ಕೆ ಈಗ ಏನು ಹಣ ರಿಲೀಸ್ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ, ಎಷ್ಟು ಹಣ ಬರುತ್ತೆ, ಯಾರ್ಯಾರು ಹಣವನ್ನ ಪಡಿತಾ ಇದ್ದಾರೆ, ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಮಾಹಿತಿಯನ್ನ ನೋಡೋಣ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಕಳೆದ ವರ್ಷದ್ದು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಹಣ ಬಿಡುಗಡೆ ಆಗಿಲ್ಲ ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇದೆ. ಆದ್ರೆ ಅದು ಇಷ್ಟು ದಿನಗಳ ಕಾಲ ಇವತ್ತು ಬಿಡುಗಡೆ ಮಾಡ್ತೀವಿ, ನಾಳೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು, ಮುಂದಕ್ಕೆ ಆಗ್ತಾ ಇದ್ರು. ಆದ್ರೆ ಈಗ ಕೊನೆಗೆ ರಾಜ್ಯ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿಗಳೇ ಅನೌನ್ಸ್ ಮಾಡಿದ್ದಾರೆ, ಇಮಿಡಿಯೇಟ್ ಆಗಿ ಈ ಒಂದು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಹಣ ಬಿಡುಗಡೆ ಆಗ್ಲೇಬೇಕು. ಯಾಕಂದ್ರೆ ಇದು ಮಾರ್ಚ್ ಇಯರ್ ಎಂಡ್ ಆಗಿರೋ ಕಾರಣದಿಂದಾಗಿ ಲೆಕ್ಕವನ್ನ ತೋರಿಸಬೇಕಾಗುತ್ತೆ. ಅದಕ್ಕಾಗಿ ಈ ಒಂದು ಹಣ ಕಂಪಲ್ಸರಿ ಬಿಡುಗಡೆ ಆಗ್ಲೇಬೇಕಂತ ಒಂದು ಆದೇಶವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಸೊ ಅದೇ ಪ್ರಕಾರ ಮೊದಲನೇ ಹಂತದಲ್ಲಿ ಕೆಲವೊಂದು ಜಿಲ್ಲೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಹಣ ಬಿಡುಗಡೆ ಆಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆ, ಹಾವೇರಿ ಜಿಲ್ಲೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಕೊಪ್ಪಳ, ಕೋಲಾರ, ಬೆಳಗಾವಿ, ಮಂಡ್ಯ, ಬೀದರ್, ವಿಜಯಪುರ, ಮೈಸೂರು, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ ಅಂತ ಹೇಳಿದ್ದಾರೆ. ಮೊದಲನೇ ಹಂತದಲ್ಲಿ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಹೋದ ವರ್ಷದ ಏನಿತ್ತು ಈ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಇದು ಒಂದೇ ಅಲ್ಲ, ಇದ್ರ ಜೊತೆಗೇನೆ ಬಹಳಷ್ಟು ಮಂದಿ ಕೇಳ್ತಾ ಇದ್ರು, ಸರ್ 27ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರು, ಆದ್ರೆ ಬಿಡುಗಡೆ ಆಗಿಲ್ಲ ಅಂತ. ಸೊ ಇವತ್ತ ಏನಿದೆ, ನಿಮ್ಗೆ ಮಧ್ಯಾಹ್ನದ ಮೇಲ್ಪಟ್ಟು 27ನೇ ಕಂತಿನ ಹಣ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಆಗುವಂತ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಂದಿ 26ನೇ ಕಂತಿನ ಹಣ ಬಂದಿಲ್ಲ ಸರ್, 25ನೇ ಕಂತಿನ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರು. ಅಂತವರ ಖಾತೆಗಳಿಗೆ ಇವತ್ತ 25, 26ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆಯಪ್ಪ ಅಂತಂದ್ರೆ ಇದು ಕೂಡ 25, 26ನೇ ಕಂತಿನ ಹಣ ಹಾಸನ ಜಿಲ್ಲೆ, ಕಲಬುರಗಿ ಜಿಲ್ಲೆ, ವಿಜಯನಗರ, ಬಳ್ಳಾರಿ, ಗದಗು, ಬಾಗಲಕೋಟೆ, ಹಾವೇರಿ, ಬೆಂಗಳೂರು ನಗರ, ಕೋಲಾರ, ಮತ್ತೆ ದಾವಣಗೆರೆ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ಚಿಕ್ಕಮಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ರಾಯಚೂರು, ಚಾಮರಾಜನಗರ, ವಿಜಯಪುರ, ಮೈಸೂರು ಅಂತ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಇಷ್ಟು ಜಿಲ್ಲೆಗಳಿಗೆ 25 ಮತ್ತು 26ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಒಂದು ಹೇಳೋದು ಏನಪ್ಪಾ ಅಂತಂದ್ರೆ ನಿಮಗೆ ಇವತ್ತಲ್ಲ ನಾಳೆ 100% ಆಗಿ ಹಣ ಬಿಡುಗಡೆ ಆಗೇ ಆಗುತ್ತೆ. ಜಸ್ಟ್ ನೀವು ತಾಳ್ಮೆಲಿಂದ ಕಾಯ್ತಾ ಇರಿ. ಈಗ ಒಟ್ಟೊಟ್ಟಿಗೆ ಹಣ ಬರುವಂತ ಸಮಯ ಬಂದೇ ಬಿಡ್ತು. ಹೌದು ಸ್ನೇಹಿತರೆ, ಹಾಗಾದ್ರೆ ಇವತ್ತ ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇರಿ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕೆಲವ್ರಿಗೆ 2,000, ಕೆಲವ್ರಿಗೆ 4,000, ಕೆಲವ್ರಿಗೆ 6,000 ಹಣ ಬರುವಂತ ಸಾಧ್ಯತೆ ಇದೆ. ಹಾಗಾದ್ರೆ ತಪ್ಪದೆ ಕಮೆಂಟ್ ಮಾಡಿ, ಯಾರಿಗೆ ಹಣ ಬಂತು, ಯಾರಿಗಿಲ್ಲ, ಯಾರಿಗೆ ಎಷ್ಟು ಹಣ ಬಂದಿದೆ, ಇನ್ನು ಯಾವ ಜಿಲ್ಲೆಗೆ ಬರ್ಬೇಕು ಅನ್ನೋದನ್ನ ಕಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ.